ಲೇಟ್ ಆಗತ್ತೆ. ಅಪ್ಪ ನನ್ ಕಿವಿ ಚುರುಕಿಲ್ದೆ ಹೋದ್ರು ಸ್ವಲ್ಪ ಹುರುಪಾಗೆ ಇದೆ, ಯಾಕೆ ಕುಕ್ಕೋತೀಯ? ಸಾರಿ ಮಾವ, ನಮ್ ರೂಮ್ ಮೇಟ್ ಒಬ್ಬ ಶುದ್ಧ ಕೆಪ್ಪ, ಅವನ ಹತ್ರ ಮಾತಾಡಿ ಅಭ್ಯಾಸ ಆಗಿ ಹೋಗಿದೆ. ಇಷ್ಟೊತ್ತಲ್ಲಿ ಹೊಳೆಗೆ ಯಾಕಯ್ಯ? ಸ್ನಾನ ಮಾಡೋಕೆ. ಅಯ್ಯೋ, ನಿಮ್ ಮತ್ತೆ ಹಂಡೆ ತುಂಬಾ ನೀರ್ ಕಾಯಿಸಿಟ್ಟಿದ್ದಾಳೆ ನಿಂಗೋಸ್ಕರ. ಹಂಡೆ ನೀರಿನ ಸ್ನಾನ ಪ್ರತಿನಿತ್ಯ ಇದ್ದೇ ಇದೆ ಮಾವ, ಇವತ್ತೊಂದ್ ದಿವಸ ಚೇಂಜ್ ಇರ್ಲಿ ಅಂತ. ಅಲ್ಲಿ ಚಳಿ ಕಣಯ್ಯ, ಚಳಿ. ನಾನೇನ್ ಮುದುಕಾನೆ ಬೆಚ್ಚಗೆ ರಗ್ಗೊತ್ಕೊಂಡು ಮನೆಯಲ್ಲಿರೋಕೆ. ಅಪ್ಪ, ಅಭ್ಯಾಸ ಇಲ್ದೆ ನೀರ್ನಲ್ಲಿ ಮುಳುಗಿದ್ರೆ ಶೀತ ಆಗುತ್ತಯ್ಯ. ಇಲ್ಲ ಮಾವ, ಶೀತ ಆದ್ರೆ ಅಮೃತಾಂಜನ ವಿಕ್ಸ್ ಎಲ್ಲ ಇದೆ, ಬರ್ತೀನಿ. ಅತ್ತೆ ಮಾವ ಹೊರಗೆ ಹೊತ್ತಾಗುತ್ತೆ. ಬುದ್ಧಿ ಬುದ್ಧಿ, ಸುಮ್ನೆ ಯಾಕೆ ಕುಕ್ಕೋತೀರಾ? ಕೇಳ್ಬೇಕಾದವರು ಮನೆಯಾಗಿಲ್ಲ. ಚಿಕ್ಕವರು ಒತಾರನೆ ಹೊರಗೊಂಟೋದ್ರು. ಎಲ್ಲಿ? ಅವ್ರ ಸ್ನೇಹಿತಿ ಸುಬ್ಬಕ್ಕನ ಮನೆಗೆ. ಲೋ, ಒಂದ್ ಕೆಲಸ ಮಾಡ್ತೀಯಾ? ಅವಳಿಗೆ ಅಲ್ಲಿ ಹೇಳು ನಾನು ಹೊಳೆ ಹತ್ರ ಕಾದಿರ್ತೀನಿ ಅಂತ. ಯಜಮಾನ್ರೆ, ಚಿಕ್ಕವ್ರನ್ನ ಹೊಳೆ. ಯಾಕಪ್ಪ ಹೊಳೆಗೆ ಹೋಗ್ಲಿಲ್ವಾ? ಇಲ್ಲ, ಇವತ್ತು ಇಲ್ಲೇ ಹಂಡೆ ನೀರಿನ ಸ್ನಾನನೇ ಮಾಡ್ತೀನಿ. ಹಂಡೆ ನೀರು ಸ್ನಾನ ದಿನನಿತ್ಯ ಇದ್ದೇ ಇರುತ್ತೆ, ಒಂದು ಚೇಂಜ್ ಇರ್ಲಿ. ಹೋಗೋ. ಚಳಿ ಮಾವ, ನೀನೇನ್ ಮುದುಕಾನೆ ರಗ್ಗೊತ್ಕೊಂಡ್ ನಡ್ಗೋಕೆ? ಹೋಗಪ್ಪ, ಹೋಗು. ಮಾವ, ಶೀತ 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 ಆದ್ರೆ ವಿಕ್ಸ್ ಇದೆ, ಅಮೃತ ಇದೆ. ಹೋಗಪ್ಪ, ಹೋಗಯ್ಯ. ಆಹಾ, ನೀವಿಲ್ಲಿದ್ದೀರಾ? ಯಜಮಾನ್ರೆ, ಬನ್ನಿ ಬನ್ನಿ, ಬೇಡ ಬಿಡ್ಬೇಡ, ಬನ್ನಿ, ಬೇಡ ಬಿಡ್ಬೇಡ. ಬಿಡಲ್ಲ. ಅಲ್ಲ ಯಾ ಕೃಷ್ಣ, ಹೊಳೆ ಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಮೈ ನರದೆಲ್ಲ ಮುದುರ್ಕೊಳಗೆ ಆರ್ಸ್ಕೊಂಡ್ ನೀನು. ಸುಬ್ಬಕ್ಕನ್ ಮನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ ಬಂದವಳು ಇವಳು. ನೀವಿಬ್ರು ಹಿಂಗ್ ಮಟ್ ಮಧ್ಯಾಹ್ನ ಮತ್ತೆ ಇಲ್ದೆ ಮೆಚ್ಕೊಂಡ್ ಕುಂತಿದ್ದೀರಲ್ಲ, ಏನ್ ಅನ್ಕೊಂಡಿದ್ರಿ ಮನಸ್ನಾಗೆ? ಮಾವ, ಏನ್ ಮಾವ? ಓ, ಆಗ್ಲೇ ನಿಮ್ಮಿಬ್ರು ಮದ್ವೆ ಆಗೋಯ್ತಾ? ನೀವಿಬ್ರು ಗಂಡ ಹೆಂಡ್ತೀರ ಆಗೋಗ್ಬಿಟ್ರ? ಇದೇನ್ ಬ್ರೆಡ್ ರೂಮ? ಸುಮ್ನೆ ಕಮಂಗಿ, ನಾನ್ ಕೇಳ್ತೀನಿ. ಅಲ್ಲ ಯಾ ಕೃಷ್ಣ, ನೀವಿಬ್ರು ಹಿಂಗ್ ಹಾಡಾಗ್ಲಲ್ಲಿ ಬಟ್ ಬೈಲಲ್ಲಿ ಹುಡುಗಾಟ ಆಡ್ತಾ ಕುಂತ್ರೆ ನೋಡ್ದು ಊರಿನ ಜನ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಲವರ್ಸು ಅನ್ಕೋತಾರೆ ಮಾವ. ಲವ್ವರ್ಸ್ ಅದು ಇಂಗ್ಲೆಂಡ್ ನಲ್ಲಿ, ನಮ್ ಲ್ಯಾಂಡ್ ನಲ್ಲಲ್ಲ. ಏ ಗಾಯತ್ರಿ, ನಡಿ ಮನೆಗೆ. ನಿಮ್ಮಮ್ಮ ಅಡಿಗೆ ಬಡಿಸ್ಕೊಂಡು ಕೂತಿದ್ದಾಳೆ. ಬಂದ್ರವ, ನಿಮ್ಮಿಂದ ದಾಡಿ ನಂಗೂ ಊಟವಿಲ್ದೆ ಬೆಳಿಗ್ಗೆಯಿಂದ ಒಣಗೋಗಿವ್ನಿ. ಗಾಡಿ ತಂದೀವ್ನಿ, ಬನ್ನಿ ಬನ್ನಿ. ಹೋಗು, ನಿನ್ ಗಾಡಿ ಯಾರಿಗ್ ಬೇಕು? ಕಿಟ್ಟಣ್ಣ ಅವ್ರೆ, ರೈಲಾಗಂತೂ ಕೈ ಕೊಟ್ರಿ, ಬನ್ನಿ ಗಾಡಿ ತಂದೀವ್ನಿ. ನೀನ್ ನಡಿಯೋ, ನನ್ ಕೈಗಾಲ್ ಗಟ್ಟಿಯಾಗಿದೆ ಮಾವ. ಅವಳು ಏ ಕೃಷ್ಣ, ನಿಮ್ಮಪ್ಪನಿ ಕಾಗದ ಬರಿತೀನಿ. ಬೇಡ ಮಾವ, ತಮ್ಮಯ್ಯ, ನಿಮ್ ಗೊತ್ತು ಗಾಯತ್ರಿ ಅಂದ್ರೆ ನಂಗೆ ಪ್ರಾಣ. ಅದಕ್ಕೆ ನಾನ್ ಕಾಗದ ಬರಿತೀನಿ ಅಂತ ಅಂದಿದ್ದು. ನಿಮ್ಮಪ್ಪ ಬಂದ ತಕ್ಷಣ ವಾಲ್ಗ ಊದಿಸ್ಬೇಡ. ಅಯ್ಯೋ, ನಮ್ಮಪ್ಪ ವಾಲ್ಗ ಊದ್ಬೇಕಾ? ಊದವ್ರು ಊದ್ತಾರಪ್ಪ, ಅಲ್ಲಿವರೆಗೂ ನೀನ್ ಸ್ವಲ್ಪ ಗಂಭೀರವಾಗಿರ್ಬೇಕು. ಅಂದ್ರೆ ಮದ್ವೆ ಶಾಸ್ತ್ರ ಮುಗಿಯೋವರೆಗೂ ನೀನ್ ಅವಳನ್ನ ನೋಡ್ಕೂಡ್ದು. ಅಯ್ಯೋ ಮಾವ, ನೋಡ್ದೆ ಇರೋಕೆ ನನ್ ಕೈಲಾಗಲ್ಲ. ಸರಿ, ನೋಡ್ಕೋ, ಅವಳನ್ನ ಮಾತಾಡ್ಬೇಡ. ಮಾತಾಡದೆ ಇರೋಕೆ ಸಾಧ್ಯವೇ ಇಲ್ಲ ಮಾವ. ಸರಿ, ಮಾತಾಡ್ಸ್ಕೊಳಯ್ಯ, ಅವಳ ಹತ್ರ ಹೋಗ್ಬೇಡ. ಅಯ್ಯೋ, ಹತ್ರ ಹೋಗದೆ ಇದ್ರೆ ನಾನ್ ಸತ್ತೇ ಹೋಗ್ತೀನಿ ಅಷ್ಟೇ. ಒಳ್ಳೆ ತಾಪತ್ರಿಕ್ ಬಂತೆ ನೋಡು, ಅವಳ ಹತ್ರ ಹೋಗು, ಆದ್ರೆ ಅವನ್ನ ಮುಟ್ಕೂಡ್ದು. ಮುಟ್ಟಲ್ಲ ಮಾವ, ಸುಮ್ಮನೆ ಹೀಗೆ ಸಾಫ್ಟ್ ಆಗಿ. ಕೇಳೋದು ಬ್ರಹ್ಮಚಾರಿ ಶತಮಾರ್ಕಟ ಅಂತ. ಸುಮ್ನೆ ನನ್ನ ಹತ್ರ ವಾದಿಸ್ಬೇಡ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ. ಒಬ್ನೇನಾ? ಅಲ್ಲಲ್ಲ, ಅಂದ್ರೆ ನೀವು ನನ್ ಜೊತೆ ಬರಲ್ವಾ ಅಂತ. ನಾನ್ ಗದ್ದೆ ಹತ್ರ ಹೋಗಿ ಬರ್ತೀನಿ. ಉರಿ ಬಿಸ್ಲು, ಗಾಡಿ ಇಲ್ಲಿ ಹೋಗಿ ಮನೆ ಸೇರ್ಕೋ. ಸರಿ. ಏನು? ನಿಮ್ಮಪ್ಪ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಾನು ನಿನ್ನ ನೋಡ್ಕೂಡದಂತೆ, ನಿನ್ನ ಹತ್ರ ಮಾತಾಡ್ಕೂಡದಂತೆ, ನಿನ್ನ ಹತ್ರ ಹೋಗ್ಕೂಡದಂತೆ, ಮುಖ್ಯವಾಗಿ ನಿನ್ನ ಮುಟ್ಟಕೂಡದಂತೆ. ಅದಕ್ಕೆ ನಾನ್ ಸುಮ್ನಿರ್ತೀನಿ. ಅಂದ್ರೆ ನಾನ್ ನಿನ್ನ ನೋಡ್ಬೋದು, ನಾನ್ ನಿನ್ನ ಮುಟ್ಬಹುದು, ನಾನ್ ನಿನ್ನ ಹತ್ರ ಮಾತಾಡ್ಬೋದು. ಅಯ್ಯೋ, ಮುಖ ನೋಡು. ಇದಕ್ಕೆ ನೀವು ನನ್ ಗಾಡಿಯಾಗ ಬರಲ್ಲ ಅಂದಿದ್ದು. ಮತ್ತೇನ್ ಬಂದ್ಯಾ? ನಿಮ್ಮ ಅಪ್ಪಂಗಿಂತ ಇವನ್ ಕಾಟನ ಜಾಸ್ತಿ ಆಗಿದೆ. ಯಜಮಾನ್ರೆ, ಬಿಡಿ ಅವನ. ಯಜಮಾನ್ರೆ, ಬೇಗ ಬನ್ನಿ, ಬೇಗ. ಚದುವೆಯ ನೋಟ ಚೆನ್ನ, ಒಲವಿನ ಮಾತೆ ನಿನ್ನ, ಮನೆಗೆ ಹೋಗ ನಿನ್ನ, ತನ ತಾನ ನನ್ನ, ನಿನ್ನ ರೂಪು ಚೆನ್ನ ಚೆನ್ನ.
ಅಯ್ಯೋ ದಾಂಡಿಗೆ ಮುಂದೆ ಇದೆ ದಿಷ್ಟಿ ಕುಂಬಳಕಾಯಿ ನೋಡಿ ಯಾರಾದ್ರೂ ಹೆದರ್ಕೊಳ್ತಾರೇನೋ. ಇದನ್ನ ಯಾಕೆ ತಂದ್ರಿ? ತಗೊಂಡೋಗ್ರಿ, ಆ ಮನೆ ಮುಂದೆ ಕಟ್ಟಿ ಹೋಗ್ರಿ. ಮನೆ ಮುಂದೆ ಕಟ್ಟಿದ್ದನ್ನೇ ಕತ್ತರಿಸ್ಕೊಂಡು ಬಂದೆ. ಯಾಕೆ? ಚೆನ್ನಾಗಿ ತೊಳೆದು ಕೊಚ್ಚಿ ಹುಳಿ ಮಾಡ್ಕೊಂಡು ತಿನ್ನಕ್ಕೆ. ಈ ದಿಷ್ಟಿ ಕುಂಬಳಕಾಯಿ ತಿಂದ್ರೆ ಹೊಟ್ಟೆ ತಿರ್ಗೋಗತ್ತೀರಿ. ಭಟ್ಟ ತಿನ್ನೋ ಪದಾರ್ಥನ ಯಾವೊಂದ್ ದಂಡ ಮಾಡ್ತಾನೋ ಅವನು ದೇಶ ದ್ರೋಹಿ ಕಣವು. ತಿನ್ನಬಾರ್ದೇ ತಿಂದ್ರೆ ಪಿಶಾಚಿ ಆಗ್ತಾನಂತೆ. ಈಗಿರೋ ಹೊಟ್ಟೆ ಹಸುವಿಗೆ ಆ ಪಿಶಾಚಿನೇ ಕೋಸಂಬರಿ ಮಾಡ್ಕೊಡುವ ಹಾಗೆ ತಿಂದಾಕ್ಬಿಡ್ತೀವಿ. ಓ, ನೀವು ನೋಡೋ ನೋಟ ನೋಡ್ತಂದ್ರೆ ನನ್ನನ್ನ ತಿಂದು ಹಾಕ್ಬಿಡ್ತೀರಿ ಅಂತ ಕಾಣುತ್ತೆ. ತಗೊಂಡೋಗಿ ತಿಂದು ಜಾಗ ಖಾಲಿ ಮಾಡಿ. ಈರುಳ್ಳಿ ಬಜ್ಜಿ ಎಷ್ಟೊಂದು ಎಣ್ಣೆ ವೇಸ್ಟ್ ಮಾಡಿದೀಯೋ ನೋಡಿ. ನನಗೆ ಬರ್ತಾ ಇರೋ ಕೋಪದಲ್ಲಿ ಆ ಕಾದ ತಲೆ ಸೋಲ್ಬಿಡ್ತೀನಿ. ಚಿಕ್ಕ ಸರಿ ನೀರ್ ತಗೊಂಡು ಬಾ. ಇಲ್ಲೂ ತೋರಿಸ್ಬಿಟ್ರ ನಿಮ್ಮ ಅಯೋಗ್ಯತನ. ಯಾಕ್ರಿ ಆ ಹೂವು ಕೈ ಹಾಕಿದ್ರಿ? ಅನ್ಯಾಯವಾಗಿ ಹೂವೆಲ್ಲ ಮಂಚದ ಮೇಲೆ ಒಣಗ ಹೋಗುತ್ತಲ್ಲ ಅಂತ ಕಣೋ. ನಿಮ್ಮ ಕೊಳಕೋ ಜಾಬ್ ತಿರ್ಕೊಂಡ್ರೆ ಒಣಗೋದಿಲ್ವೇನ? ಅದಕ್ಕಿಂತ ಮುಂಚೆ ನಾನು ಸತೀಶ್ ಶಿರೋಮಣಿ ತಲೆ ಮುಡಿಸ್ಬಿಟ್ಟಿರ್ತೀನಲ್ಲ. ಯಾಕೆ? ಮಲ್ಲಿಗೆ ಹಾವು ಮುಡಿಸ್ತಾ ಇದ್ರೆ ನಿಲ್ಲಲ್ಲ ಅಂತ ನಿಮ್ ಹೆಂಡತಿ ತಲೆ ನಿನ್ ತಲೆ. ನಾನು ರುಸಿತ ಕಣೋ. ತಪ್ಕೊಂಡ ಆಗ್ಲೆಲ್ಲ ಮೈಸೂರು ಮಲ್ಲಿಗೆ ವಾಸನೆ ತಗೋತೀನಿ ಕಣೋ. ಹಾಗೆ ನೀನಾ? ನಿಮ್ಗೇನ್ ಬಂತ್ರಿ ಚಪಲ? ವಯಸ್ಸಾದ್ಮೇಲೆ ಕಣೋ ಚಪಲ. ನಿಮ್ ಹೆಂಡತಿ ಲಕ್ಷಣವಾಗಿದ್ರೆ ಇನ್ನು ಏನೇನ್ ಹಾಕಿದ್ರೋ ನೀವು. ಯಾಕೆ ಏನಾಗಿದ್ದಾಳೆ? ತುಪ್ಪದ ಆಂಜನೇಯಂಗೆ ಸೀರಾ ಉಳಿಸ್ತಾಗಿದ್ದಾಗಿದ್ದಾರೆ. ಈ ತಿಂಗಳು ತರಕಾರಿ ಖರ್ಚು 800 ರೂಪಾಯಿ. ನಾಯಿಗೆ ಮೂಳೆ ತಂದಿದ್ದು 920. ಅಯ್ಯೋ ಅಯ್ಯೋ, ಈ ನಾಯಿ ಮುಂಡಿಯೋದಕ್ಕೆ ಇಷ್ಟೊಂದು ಸುಖ ಸಿಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಒಳಗಡೆ ಇರೋ ಒಗ್ಗರಣ ನೆತ್ತಿ ಹಾಕ್ಬಿಟ್ಟಿದ್ದು. ಬಿಡಿ ಉಸಿರು ನಾ ಬಿಡ್ರಿ. ಒಳಗಿನ ವಾಸನೆ ಎಳಿಯೋಕ್ಕೂ ಬಿಡೋಲ್ಲ ಅಂತೀಯಲ್ಲ ಕರ್ಮಗೇಡಿ. ಇದನ್ನ ಆಸ್ಪತ್ರೆಗೆ ತಗೊಂಡೋಗಿ ಗಾಯತ್ರಿ ಕೈ ಕೊಡಿ. ಈಗ ಆಸ್ಪತ್ರೆಗೆ ಹೋಗ್ತೀಯಾ ಅಂತೀಯಾ? ಏನ್ ಮತ್ತೆ ತಗೊಂಡೋಗಿ ಕೊಡ್ರಿ. ಹೋಗ್ತೀನಿ. ಏನ್ ತಂದಿದೀಯಾ ಕೊಡು ಅಂದ್ರೆ ಕೊಡ್ತೀನಿ. ಇಲ್ದಿದ್ರೆ ಎಲ್ಲ ನೀವೇ ತಿನ್ಬಿಡ್ತೀರಾ? ಅಯ್ಯೋ, ಈಗ ತಾನು ಕೆಮ್ಮನ್ ಕಲ್ಸಿ ಎಮ್ಮೆ ಕರ್ಗಟ್ ಕುಡ್ದಲ್ರಿ. ಅದೇ ಹೊಟ್ಟೆನ ತೊಟ್ಟಿನೋ ಬಟ್ ಈ ಬೆಲ್ಟಿಗೆ ಇಷ್ಟೊಂದು ಹೋಲು ಯಾಕೆ ಇರ್ತಿರೋದು ಅಂತ ತಿಳ್ಕೊಂಡಿದೀಯಾ? ಇಂಥ ಡಬಲ್ ಟೇಕ್ ಪರಿಸ್ಥಿತಿ ಬಂದಾಗ ಅಡ್ಜಸ್ಟ್ ಮಾಡೋಕೆ ಕಣೋ. ಈ ಬೆಲ್ಟ್ ಅನ್ನ ಒಂದ್ಸಲ ಹೀಗಂದ್ಬಿಟ್ರೆ ಒಂದೊಂದು ಹೋಲು ಬಂದಷ್ಟೇ. ಈಗ ಇದು ನೀವು ತಗೊಂಡೋಗಿ ಕೊಡದಿದ್ರೆ ಕಟ್ಟಿನ ಬೆಲ್ಟ್ ಯಜಮಾನ ಕೈಗೆ ಬರುತ್ತೆ ಗೊತ್ತಾ? ಬೆಲ್ಟ್ ಬಿಚ್ಚೋದ್ರೆ ಕಚ್ಚೇನೆ ಬಿಚ್ಚೋಗ್ಬಿಡುತ್ತೆ. ಹೋಗ್ರಿ. ಮತ್ತೆ ಭಯ ಪಟ್ಕೊಂಡು ಸಾಯ್ತಾ ಇದ್ದೀನಿ. ಇದು ಬೇರೆ. ಈ ಮನೇಲೋ ಕುಂತು ಭಯ, ನಿಂತು ಭಯ. ಈ ಭಯದಲ್ಲಿ ಸಾರ್ ಏನ್ ಹಾಕ್ಬೇಕು ಏನ್ ಬಿಡ್ಬೇಕು ಅನ್ನೋದು ಎಲ್ಲ ಮರ್ತು ಹೋಗಿದ್ದೀನಿ. ಉಪ್ಪು, ಆಮೇಲೆ ತರಕಾರಿ, ಆಮೇಲೆ ಏನಾಗ್ಬೇಕಪ್ಪ? ಹಾಕಬೇಕು, ಉಪ್ಪು ಹಾಕಬೇಕು, ಉಪ್ಪು ಹಾಕಬೇಕು. ಉಪ್ಪು ಈಗ ಆಗಿದೆ.
ನಾನು ಅಡುಗೆ ಭಟ್ಟ. ನೀನು ನೀನ್ ಮನೇನೋ ಮಾರ್ಕೆಟ್ ಇಲ್ಲ ಯಜಮಾನ್ರಿ, ಈ ಭಟ್ಟನ ಅವತಾರ ನೋಡ್ಬಿಟ್ಟು ನಾನು ಭೂತ ಅನ್ಕೊಂಡ್ಬಿಟ್ಟೆ. ಏನು ನಿನ್ ಅವತಾರ? ಅಂತೂ ಇಷ್ಟು ದಿನಕ್ಕೆ ಇವತ್ತೇ ನೀವು ಒಳ್ಳೆ ಕೆಲಸ ಮಾಡಿರೋದು. ಯಾವ್ದು ನೋಡಿ, ಎಂಥ ನಿಂಬೆ ಹಣ್ಣು ತಂದಿದ್ದೀರಿ. 6 ನಿಂಬೆ ಹಣ್ಣಿಗೆ 8 ಗ್ಲಾಸ್ ಪಾನಕ ಆಯ್ತು. ಬಿಡಿ, ನಾನೇ ಬ್ಯಾಡ. ನೀನು ಒಬ್ಬಂಟಿಗ ಒಲೆ ಮುಂದೆ ನಿಂತು 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 ಉಷ್ಣ ಜಾಸ್ತಿಯಾಗಿ ಅವಸ್ಥೆ ಪಡ್ತಾ ಇದ್ದೀಯಾ? ನೀನೊಬ್ರೇ ಕುಡ್ಕೋ, ಜೀವ ತಣ್ಣಗಿರುತ್ತೆ. ದೊಡ್ಡೋರೇ, ನಿಜವಾಗ ಇವತ್ತು ಮಳೆ ಬರುತ್ತೆ ಕಣ್ರಿ. ಯಾಕೋ ಮತ್ತೆ ಇಷ್ಟು ದಿನಕ್ಕೆ ಇವತ್ತೇ ಬೇಡ ಅಂತ ನಿಮ್ ಬಾಯಲ್ಲಿ ಬಂದಿದ್ದು ಫಸ್ಟ್ ಟೈಮು. ಅಮ್ಮ ಪರಮಾತ್ಮ ಭಗವಂತ. ಕುಡ್ಡರೆ ಕುಡ್ಡರೆ, ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ಇದೆ ನಿಮಗೆ. ಅಲ್ವೇನೋಪ್ಪ ಬಟ್ ಈ ಮನೇಲಿ ದಿನ ಊಟ ತಿಂಡಿ ಹಾಕೋ ಪುಣ್ಯಾತ್ಮ ಕಣೋ ನೀನು. ಬಟ್ ಆ ದೆವ್ವ ನೀನು ಹಿಡಿದು ನೀನು ಗೊಟ್ಟಕ್ಕೆ ಕಂಡುಬಿಟ್ರೆ ಆಮೇಲೆ ನನಗೆ ಯಾರು ಬೇಕು? ಏನಂದ್ರೆ ನೀವು? ಅಂದ್ರೆ ಈ ಮನೇಲಿ ಇನ್ನು ಮೇಲೆ ನಿನಗೆ ದೆವ್ವ ಪಿಶಾಚಿಗಳ ಕಾಟ ಇರುವುದಿಲ್ಲ ಅಂದೆ. ಹಾಗೆ ಹೇಗೆ ಅಂದ್ರೆ ಈ ನಿಂಬೆ ಹಣ್ಣಿದೆಯಲ್ಲ, ಇದು ಮುಖ್ಯ ಪ್ರಾಣ ಕೊಟ್ಟಿದ್ದು. ಮುಖ್ಯ ಪ್ರಾಣ ಉಪಯೋಗಿಸುವ ಪದಾರ್ಥ ಹೊಸಲ್ ಮೇಲಿಟ್ಟು ವೇಸ್ಟ್ ಆಗಬಾರ್ದಲ್ಲ ಅಂತ ಅದನ್ನ ತಂದು ನಿನ್ನ ಕೈ ಕೊಟ್ಟೆ. ನೀನು ಅದನ್ನ ಪಾನಕ ಮಾಡ್ಕೊಂಡು ಕೂಡದೆ ಅಷ್ಟೇ. ಅಯ್ಯೋ, ಮಂತ್ರಿಸಿದ್ದೇನ್ರಿ ಅದು? ಮಂತ್ರಿಸಿದ್ದ ಅದನ್ನ ಮಂತ್ರ ಜೀರ್ಣ ಆಗಿ ಹೋಗುತ್ತೆ ಬಿಡ. ಅಯ್ಯೋ ಅಯ್ಯೋ, ಹೊಟ್ಟೆನ ತೊಳಸ್ತಾ ಇದೆಯಲ್ರಿ ನಿಮ್ ಮನೆ ಹೇಗೆ? ಉಳಿದ ಪದಾರ್ಥನ ಈಚೆ ಗಟ್ಟಿ ವೇಸ್ಟ್ ಮಾಡಬಾರ್ದು. ನಿಮ್ಮನ್ನ